ರಾಜ್ಯದ ಸುದೀರ್ಘ ಕಾಲದ ಮುಖ್ಯಮಂತ್ರಿ ಅನ್ನುವಂತ ಕೀರ್ತಿ ಸಿದ್ದರಾಮಯ್ಯನವರಿಗಿದೆ. 17 ಬಜೆಟ್ ಅನ್ನ ಮಂಡಿಸಿರುವಂತ ಕೀರ್ತಿ ಕೂಡ ಸಿದ್ದರಾಮಯ್ಯನವರು, ಅದು ಕೂಡ ರೆಕಾರ್ಡ್. ಅಹಿಂದ ಚಾಂಪಿಯನ್ ಅಂತ ಕರೆಸಿಕೊಳ್ಳುವಂತ ಸಿದ್ದರಾಮಯ್ಯ ಅವರ ರಾಜಕೀಯ ಆಡಳಿತ, ಮುಖ್ಯಮಂತ್ರಿಯಾಗಿ ಇವತ್ತು ಕೊನೆ ದಿನ. ಸಿದ್ದರಾಮಯ್ಯ ಆಡಳಿತಕ್ಕೆ ಇಂದು ಕೊನೆ ದಿನ. ದಾಖಲೆ ರಾಮಯ್ಯ ಇಂದು ಪದತ್ಯಾಗಕ್ಕೆ ಸಜ್ಜಾಗಿದ್ದಾರೆ. ಹೈಕಮಾಂಡ್ ಸೂಚನೆಯಂತೆ ಸಿದ್ದರಾಮಯ್ಯ ಅವರು ಪದತ್ಯಾಗಕ್ಕೆ ಸಜ್ಜಾಗಿರುವಂಥದ್ದು. ಗವರ್ನರ್ ಸಿಕ್ಕರೆ ಹಿಂದೆ ರಾಜೀನಾಮೆ ಸಲ್ಲಿಕೆ, ಯಾಕೆಂದ್ರೆ ಗವರ್ನರ್ ಇಲ್ಲ, ಯಾರಿಗೂ ಹುಷಾರಿಲ್ಲ, ರಿಲೇಟಿವ್ಸ್ಗೆ ಅನ್ನುವಂಥ ಕಾರಣಕ್ಕೋಸ್ಕರ ಇಂದೋರ್ಗೆ ಹೋಗಿದ್ದಾರೆ. 3 ಗಂಟೆ ಒಳಗಡೆ ಬರ್ತಾರ ಅವ್ರು ಕೊಟ್ಟಿರುವಂಥ ಕಾಲಾವಕಾಶದ ರೀತಿಯಲ್ಲಿ. ಬಂದ್ರೆ ಇವತ್ತೇ ರಾಜೀನಾಮೆ ಸಿದ್ದರಾಮಯ್ಯನವರು. ಪಕ್ಷನಿಷ್ಠ ಡಿ.ಕೆ. ಶಿವಕುಮಾರ್ ಅವರಿಗೆ ಒಲಿಯಲಿದೆ ಸಿಎಂ ಪಟ್ಟ. ಸಿದ್ದರಾಮಯ್ಯನವರ ಬಳಿಕ ಯಾರು ಮುಖ್ಯಮಂತ್ರಿ ಆಗ್ತಾರೆ? ಡಿ.ಕೆ. ಶಿವಕುಮಾರ್ ಅವರು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು. ಅಧಿಕಾರ ಹಂಚಿಕೆಯ ಸೂತ್ರದ ಅಡಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅವಕಾಶ ಸಿಗ್ತಾ ಇದೆ. ಸಿದ್ದು ಬೆಂಬಲಿಗರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ರೆ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರ ಸಂಭ್ರಮ ನೋಡಿ ಯಾವ ರೀತಿಯಾಗಿ ಡಿಫರೆನ್ಸ್ ಇದೆ. ಕಾಂಗ್ರೆಸ್ ಕಾರ್ಯಕರ್ತರಲ್ಲೇ ಒಬ್ಬರಿಗೆ ಕಹಿ ಒಬ್ಬರಿಗೆ ಸಿಹಿ ಅನ್ನುವಂತಾಗಿದೆ. ಯಾರಿಗೆ ಕಹಿ? ಸಿದ್ದರಾಮಯ್ಯನವರ ಅಭಿಮಾನಿಗಳಿಗೆ. ಸಿದ್ದರಾಮಯ್ಯನವರು ಕೆಳಗಿಳಿತಾ ಇದ್ದಾರೆ ಅಂತ. ಡಿ.ಕೆ. ಶಿವಕುಮಾರ್ ಅವರ ಅಭಿಮಾನಿಗಳಿಗೆ ಸಿಹಿ, ಯಾಕೆಂದ್ರೆ ಅವರು ಮುಖ್ಯಮಂತ್ರಿಗಳಾಗ್ತಾ ಇದ್ದಾರೆ ಅನ್ನುವಂತ ಕಾರಣಕ್ಕೋಸ್ಕರ. ಒಟ್ಟಲ್ಲಿ ಕಾಂಗ್ರೆಸ್ನಲ್ಲಿ ಒಂದು ದೊಡ್ಡ ಬದಲಾವಣೆ, ಒಂದು ದೊಡ್ಡ ಟ್ರಾನ್ಸಿಷನ್ ಆಗ್ತಾ ಇದೆ, ನಾಯಕತ್ವದ ಬದಲಾವಣೆ ಆಗ್ತಾ ಇರುವಂತದ್ದು. ಜನರೇಷನ್ ಟು ಜನರೇಷನ್, ಹೊಸ ಜನರೇಷನ್ಗೆ ಒಂದು ನಾಯಕತ್ವವನ್ನ ಕೊಡಬೇಕು ಅಂತ. ಹೊಸ ಜನರೇಷನ್ ಅಂದ್ರೆ ತುಂಬಾ ಡಿಫರೆನ್ಸ್ ಅನ್ನುವಂಥದ್ದು ಏನಿಲ್ಲ, ಆದ್ರೂ 2ನೇ ಹಂತದ ನಾಯಕರಿಗೆ ಇಲ್ಲಿ ಒಂದು ಅವಕಾಶ ಸಿಗ್ತಾ ಇದೆ. ಪಕ್ಷ ನಿಷ್ಠೆ, ಹೋರಾಟ, ತ್ಯಾಗ ಎಲ್ಲದಕ್ಕೂ ಮೊದಲ ಬಾರಿಗೆ ಬೆಲೆ ಸಿಗ್ತಾ ಇದೆ ಕಾಂಗ್ರೆಸ್ನಲ್ಲಿ. ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದೀವಿ ಏನೇನೆಲ್ಲ ಬೆಳವಣಿಗೆಗಳು ಆಗ್ತಾ ಇದಾವೆ ಅನ್ನುವಂಥದ್ದನ್ನ. ಸಿದ್ದರಾಮಯ್ಯ ಸುದೀರ್ಘ ಆಡಳಿತಕ್ಕೆ ಇಂದು ತೆರೆ ಬೀಳ್ತಾ ಇರುವಂಥದ್ದು. ರಾಜೀನಾಮೆಗೆ ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ರಾಹುಲ್ ಗಾಂಧಿ ಹೇಳ್ತಿದ್ದ ಹಾಗೆ ಒಪ್ಕೊಂಡಿದ್ದಾರೆ ಸಿದ್ದರಾಮಯ್ಯ, ಅದಕ್ಕೆ ಬಿಲ್ಕುಲ್ ಚಕಾರ ಎತ್ತಿಲ್ಲ. ಓಕೆ, ರಾಜೀನಾಮೆ ಕೊಡ್ಬೇಕಾ? ಐ ಆಮ್ ರೆಡಿ, ನಿಮ್ಮ ಮಾತಿಗೆ ನಾನು ಯಾವುದೇ ರೀತಿಯಾಗಿ ವಿರೋಧವನ್ನ ವ್ಯಕ್ತಪಡಿಸೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಸಿದ್ದರಾಮಯ್ಯನವರು ಒಪ್ಕೊಂಡ್ರು. ಕಾವೇರಿ ನಿವಾಸದಲ್ಲಿ ಇಂದು ಸಚಿವರಿಗೆ ಬ್ರೇಕ್ಫಾಸ್ಟ್ ಇದೆ. ಬ್ರೇಕ್ಫಾಸ್ಟ್ ಸಭೆಯಲ್ಲಿ ವಿವರಿಸಲಿದ್ದಾರೆ ಸಿದ್ದರಾಮಯ್ಯ ಅವರು ಏನೇನಾಯ್ತು, ಮತ್ತೆ ನಾನು ರಾಜೀನಾಮೆಯನ್ನ ಕೊಡ್ಲಿದ್ದೇನೆ. ಸೊ ಇಷ್ಟು ದಿನಗಳ ಕಾಲ ನನಗೆ ಸಪೋರ್ಟ್ ಮಾಡಿದಂತ ನಿಮಗೆಲ್ಲರಿಗೂ ಕೂಡ ಧನ್ಯವಾದ ಅಂತ ಹೇಳಲಿದ್ದಾರೆ. ವೋಟ್ ಆಫ್ ಥ್ಯಾಂಕ್ಸ್ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಹೈಕಮಾಂಡ್ ಸೂಚನೆ ಬಗ್ಗೆ ಸಚಿವರಿಗೆ ಸಿಎಂ ವಿವರಣೆಯನ್ನ ಕೊಡ್ಲಿರುವಂಥದ್ದು. ಬ್ರೇಕ್ಫಾಸ್ಟ್ ಸಭೆಯಲ್ಲೇ ಹೇಳ್ತಾರಾ ಅಥವಾ ಅವ್ರಿಗೆಲ್ರಿಗೂ ಕೂಡ ಈ ಸಂದರ್ಭದಲ್ಲೂ ನಾನು ಸುದ್ದಿಗೋಷ್ಠಿಯನ್ನ ಕರೆದು ಅಥವಾ ರಾಜೀನಾಮೆ ಕೊಡೋ ಟೈಮಲ್ಲೇ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರ, ನೋಡ್ಬೇಕಾಗಿದೆ. ಸಿಎಂ ನಿವಾಸ ಕಾವೇರಿಗೆ ಆಗಮಿಸ್ತಾ ಇರುವಂಥದ್ದು ಸಚಿವರುಗಳು, ಶಾಸಕರುಗಳು. ರಾಜೀನಾಮೆ ನೀಡದಂತೆ ಆಪ್ತ ಸಚಿವರಿಂದ ಸ್ಟಿಲ್ ಮನವಿ ಕಂಟಿನ್ಯೂ ಆಗಿದೆ. ರಾಜೀನಾಮೆಗೆ ಮಾನಸಿಕವಾಗಿ ಸಜ್ಜಾಗಿರುವಂಥದ್ದು ಸಿದ್ದರಾಮಯ್ಯನವರು. ಕಳೆದ 6 ತಿಂಗಳಿಂದಲೂ ಕೂಡ ಸಿದ್ದರಾಮಯ್ಯನವರು ಸಜ್ಜಾಗೇ ಇದ್ದಾರೆ. ರಾಜೀನಾಮೆ ಅಕಸ್ಮಾತ್ ಕೊಡಿ ಅಂತ ಏನಾದರೂ ಹೈಕಮಾಂಡ್ ಹೇಳಿದ್ರೆ, ಸ್ಪೆಷಲಿ ರಾಹುಲ್ ಗಾಂಧಿ ಅವರು ಹೇಳಿದ್ರೆ ಅದಕ್ಕೆ ರೆಡಿಯಾಗೇ ಇದ್ರು ಸಿದ್ದರಾಮಯ್ಯನವರು ಮಾನಸಿಕವಾಗಿ. ನಾವೇ ಹೇಳ್ತಾ ಇದ್ವಿ ಮೊನ್ನೆಯಿಂದಲೂ ಕೂಡ, ಮಾನಸಿಕವಾಗಿ, ಫಿಸಿಕಲಿ ಎಲ್ಲ ರೀತಿಯಲ್ಲೂ ಕೂಡ ಸಿದ್ದರಾಮಯ್ಯನವರು ಸಜ್ಜಾಗಿದ್ರು ಅಂತ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ಸಿಎಂ ನಿವಾಸದ ಮುಂಭಾಗದಿಂದ ನೇರ ಸಂಪರ್ಕದಲ್ಲೇ ಇದ್ದಾರೆ. ತಿಮ್ಮೇಗೌಡ್ರೆ, ಪ್ರಮುಖವಾಗಿ ನೋಡ್ತಾ ಇದೀವಿ ಇಲ್ಲಿ ಅನಿವಾರ್ಯವಾಗಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದಂತವ್ರು, ಅದಾದ್ಮೇಲೆ ಅಧಿಪತಿಯಾಗಿ ಮೆರೆದಂತವ್ರು, ಎಲ್ಲವೂ ಕೂಡ ದಾಖಲೆನೆ. ಸಿದ್ದರಾಮಯ್ಯನವರು ಇದುವರೆಗೂ ಪ್ರತಿಪಕ್ಷ ನಾಯಕರಾಗಿರುವಂಥದ್ದು, ಅದಾದ್ಮೇಲೆ ಮುಖ್ಯಮಂತ್ರಿಯಾಗಿ ಸುದೀರ್ಘವಾಗಿ ಆಡಳಿತವನ್ನ ಮಾಡಿದ್ದಂಥದ್ದು, 17 ಬಜೆಟ್ ಅನ್ನ ಮಂಡಿಸಿದ್ದಂಥದ್ದು ಎಲ್ಲವೂ ದಾಖಲೆನೆ. ಆ ದಾಖಲೆ ರಾಮಯ್ಯ ವಿದಾಯ ಹೇಳ್ತಾ ಇದ್ದಾರೆ ಇವತ್ತು. ಯಾವ ರೀತಿ ಏನೇನೆಲ್ಲ ಪ್ರೋಸೆಸ್ಗಳಿರುತ್ತೆ, ಯಾವ ರೀತಿ ಅವರ ಆಪ್ತ ಸಚಿವರುಗಳು ಮತ್ತು ಒಂದ್ ಕಡೆ ಶಾಸಕರೆಲ್ಲ ಬಂದು ಇನ್ನೂ ಕೂಡ ಪ್ರೆಷರ್ ಅನ್ನ ಹಾಕ್ತಾ ಇದ್ದಾರೆ ಅಂತ. ಖಂಡಿತವಾಗಿಯೂ ಈ ಕ್ಷಣದವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ರಾಜೀನಾಮೆಯನ್ನ ಕೊಡಬೇಡಿ ಅನ್ನುವಂತ ನಿಟ್ಟಲ್ಲಿಯೇ ದೂರವಾಣಿ ಮೂಲಕ ಮತ್ತು ಖುದ್ದಾಗಿ ಹಾಜರಾಗೋದ್ರ ಮೂಲಕವಾಗಿ ನೀವು ರಾಜೀನಾಮೆಯನ್ನ ಕೊಡಬೇಡಿ ಅನ್ನುವಂತ ನಿಟ್ಟಲ್ಲಿ ಅವರೊಂದು ಆಪ್ತ ಶಾಸಕರು, ಆಪ್ತ ಸಚಿವರು ಮತ್ತೆ ಹಿತೈಷಿಗಳು ಒತ್ತಡವನ್ನು ಏರ್ತಾ ಇರ್ತಕ್ಕಂಥದ್ದು. ನಿನ್ನೆ ಬೆಳಿಗ್ಗೆಯಿಂದಲೂ ಕೂಡ ಸಿಎಂ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಮ್ಯಾರಥಾನ್ ಸಭೆಗಳಾಗ್ತಾ ಇರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ನೀವು ರಾಜೀನಾಮೆಯನ್ನ ಕೊಡಬೇಡಿ, ನಿಮ್ಮ ಪರವಾಗಿ ನಾವಿದ್ದೀವಿ. ಸಿಎಲ್ಪಿ ಸಭೆಗೂ ಮುನ್ನ ನೀವು ರಾಜೀನಾಮೆಯನ್ನ ಕೊಡಬಾರ್ದು, ಇದು ಸಿಎಲ್ಪಿ ಸಭೆಯಲ್ಲೇ ಡಿಸೈಡ್ ಆಗಬೇಕು ಅನ್ನುವಂತ ನಿಟ್ಟಲ್ಲಿ ಒತ್ತಡವನ್ನು ಏರ್ತಾ ಇದ್ದಾರೆ, ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯನವರು ಮಾತ್ರ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ, ತುಟಿ ಬಿಚ್ಚಿಲ್ಲ, ಮೌನವನ್ನ ತಾಳಿದ್ದಾರೆ. ಇದು ಎಲ್ಲೋ ಒಂದ್ ಕಡೆ ಆಗಿ ಈಗ ಕಾಂಗ್ರೆಸ್ ನಾಯಕರಿಗೂ ಕೂಡ ಒಂದ್ ರೀತಿ ದೊಡ್ಡ ಮಟ್ಟದ ಆತಂಕ ಶುರುವಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಸಿಎಂ ಸಿದ್ದರಾಮಯ್ಯನವರು ಉಪಹಾರ ಕೂಟವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಬೆಳಗ್ಗೆ 9 ಗಂಟೆಗೆ ಆರಂಭವಾಗುವಂತಹ ಈ ಒಂದು ಉಪಹಾರ ಕೂಟದಲ್ಲಿ ಸಚಿವ ಸಂಪುಟದ ಎಲ್ಲಾ ಸಹೋದ್ಯೋಗಿಗಳು ಅಂದ್ರೆ ಎಲ್ಲಾ ಸಚಿವರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದಾರೆ, ಹಿರಿಯ ಶಾಸಕರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿದಂತೆ ಇವರು ಕೂಡ ಆಗಮಿಸಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಮತ್ತೊಂದು ಕಡೆಯಾಗಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಸೇರಿದಂತೆ
ಹಲವು ಪ್ರಮುಖ ನಾಯಕರು ಕೂಡ ಭಾಗವಹಿಸ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಈ ಒಂದು ಸಚಿವ ಸಂಪುಟ ಸಹೋದ್ಯೋಗಿಗಳಿಗೆ ಉಪಹಾರ ಕೂಟ ಇದೆಯಲ್ಲ, ಅದು ಎಲ್ಲ ಒಂದ್ ಕಡೆಗೆ ಧನ್ಯವಾದ ಹೇಳುವಂತ ಒಂದು ಉಪಹಾರ ಕೂಟ ಅಂತ ಹೇಳಲಾಗ್ತಾ ಇರುವಂತದ್ದು. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯವರು ಕಾಂಗ್ರೆಸ್ಗೆ ವಲಸೆ ಬಂದಂತವರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಅವ್ರಿಗೆ ಕೊಟ್ಟಂತ ಒಂದು ಅಂದ್ರೆ ಅಧಿಕಾರ, ಮತ್ತೊಂದು ಕಡೆಗೆ ಅವರನ್ನ ನಡೆಸಿಕೊಂಡು ಬಂದಂತ ಹಾದಿ, ಈ ರೀತಿಯಾದಂತ ಅಂದ್ರೆ ಕಾಂಗ್ರೆಸ್ನಲ್ಲಿ ಅವರನ್ನ ಯಾವ ರೀತಿಯಾಗಿ ನಡೆಸಿಕೊಂಡ್ರು, ಮತ್ತೊಂದು ಕಡೆಗೆ ಅಧಿಕಾರ ಹಸ್ತಾಂತರದ ಬಗ್ಗೆ ಏನು ಒಪ್ಪಂದ ಆಗಿತ್ತಾ, ಅಥವಾ ರಾಹುಲ್ ಗಾಂಧಿಯವರ ಮಾತಿಗೆ ಕಟ್ಟು ಬಿದ್ದು ರಾಜೀನಾಮೆಯನ್ನ ಕೊಡ್ತಾ ಇದ್ದೀನ ಅನ್ನುವಂತ ಒಂದು ಮಾತುಗಳನ್ನು ಕೂಡ ಸಂಪುಟ ಸಹೋದ್ಯೋಗಿಗಳ ಜೊತೆ ಸಿದ್ದರಾಮಯ್ಯನವರು ತಮ್ಮ ಅನಿಸಿಕೆಯನ್ನ ಹಂಚಿಕೊಳ್ಳಲಿದ್ದಾರೆ. ಇದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಕಳಿಸಿರುವಂತಹ ಒಂದು ಸಂದೇಶವನ್ನ ಎಐಸಿಸಿ ಕಾರ್ಯದರ್ಶಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಸಚಿವರಿಗೂ ಕೂಡ ರವಾನೆಯನ್ನ ಮಾಡಲಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನ ಯಾಕೆ ಪಡ್ಕೊಂಡು ಮುಂದಿನ ಮುಖ್ಯಮಂತ್ರಿ ಯಾರು, ಮುಂದಿನ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಯಾವಾಗ, ಮುಂದಿನ ಯಾವ ರೀತಿಯಾದಂತಹ ಅಂದ್ರೆ ಮುಂದಿನ ಸಿಎಂ ಆಯ್ಕೆ ಪ್ರಕ್ರಿಯೆಗಳ ಬಗ್ಗೆ ಎಲ್ಲಾ ಸಚಿವರಿಗೂ ಕೂಡ ಮಾಹಿತಿಯನ್ನ ರವಾನೆ ಮಾಡಲಿದ್ದಾರೆ. ಬೆಳಗ್ಗೆ ಉಪಹಾರ ಕೂಟ ಆದಂತ ಬಳಿಕ ಬೆಳಗ್ಗೆ 10:30 ವೇಳೆಗೆ ಸಿಎಂ ಸಿದ್ದರಾಮಯ್ಯ, ಸುರ್ಜೇವಾಲಾ ಮತ್ತೆ ಡಿಕೆ ಶಿವಕುಮಾರ್ ಈ ಮೂವರು ನಾಯಕರು ಕೂಡ ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ ಅನ್ನುವಂತ ಒಂದು ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಆದ್ರೆ ಇದು ಅಧಿಕೃತವಾಗಿಲ್ಲ. ಸಿಎಂ ಸರ್ಕಾರಿ ಪ್ರವಾಸದ ಪಟ್ಟಿಯಲ್ಲಿ ಇದು ಯಾವುದೂ ಕೂಡ ಉಲ್ಲೇಖ ಆಗಿಲ್ಲ. ಉಪಹಾರ ಕೂಟ ಆಗಿರ್ಬೋದು, ಜಂಟಿ ಸುದ್ದಿಗೋಷ್ಠಿ ಆಗಿರ್ಬೋದು, ಯಾವುದೂ ಕೂಡ ಉಲ್ಲೇಖ ಆಗಿಲ್ಲ. ಅದಾದ ಬಳಿಕ ಬೆಳಗ್ಗೆ 11:30 ವೇಳೆಗೆ ರಾಜೀನಾಮೆಯನ್ನ ಕೊಡೋದಕ್ಕೆ ಲೋಕಭವನದಿಂದ ಅನುಮತಿಯನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಲೋಕಭವನದಿಂದ 11:30 ವೇಳೆಗೆ ಅನುಮತಿಯನ್ನ ಪಡ್ಕೊಂಡಿಲ್ಲ. ಮಧ್ಯಾಹ್ನ 3 ಗಂಟೆ ವೇಳೆಗೆ ಲೋಕಭವನಕ್ಕೆ ತೆರಳಿ ರಾಜೀನಾಮೆಯನ್ನ ಕೊಡ್ತಾರೆ ಅನ್ನುವಂತ ಒಂದು ಮಾಹಿತಿ ಚರ್ಚೆ ಆಗ್ತಾ ಇದೆ. ಆದ್ರೆ ಸಿಎಂ ಸರ್ಕಾರಿ ಪ್ರವಾಸದ ಪಟ್ಟಿಯಲ್ಲಿ ಎಲ್ಲೂ ಕೂಡ ಇದರ ಬಗ್ಗೆನೂ ಕೂಡ ಉಲ್ಲೇಖ ಆಗಿಲ್ಲ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಸಿಎಂ ಸಿದ್ದರಾಮಯ್ಯನವರು ಒಂದು ರೀತಿ ಮೌನವನ್ನ ತಾಳಿರ್ತಕ್ಕಂಥದ್ದು. ಸೊ ಹೀಗಾಗಿ ಉಪಹಾರ ಕೂಟ ನಡೆಯೋವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಮೌನದ ಬಗ್ಗೆ ನಿಜಕ್ಕೂ ಕೂಡ ಒಂದು ರೀತಿ ಕರ್ನಾಟಕದ ಜನರಲ್ಲಿ ಒಂದು ರೀತಿ ಕುತೂಹಲ ಮೂಡಿಸಿದ್ರೆ, ಅತ್ತ ಕಾಂಗ್ರೆಸ್ ನಾಯಕರಲ್ಲಿ ಒಂದು ರೀತಿ ಕ್ಷಣಕ್ಕೂ ಕೂಡ ಆತಂಕ ಎದುರಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈ ಹಂತದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಏನಾದ್ರೂ ಒಂದು ಮಾತನ್ನ ಹೈಕಮಾಂಡ್ ವಿರುದ್ಧ ಮಾತನಾಡಿದ್ರೆ ಅದು ಎಲ್ಲೋ ಒಂದ್ ಕಡೆಗೆ ದೊಡ್ಡ ಮಟ್ಟದ ಮೆಸೇಜ್ ಪಾಸ್ ಆಗುತ್ತೆ, ಅದು ಕಾಂಗ್ರೆಸ್ಗೆ ಒಂದು ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುತ್ತೆ. ಸೊ ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಏನ್ ಮಾತನಾಡ್ತಾರೋ ಏನಾಗಬಹುದು ಅನ್ನುವಂತ ಒಂದು ಆತಂಕ ಹೈಕಮಾಂಡ್ ನಾಯಕರಿಗೆ ಕಾಡ್ತಾ ಇದ್ರೆ, ಇತ್ತ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಯಾಕೆ ರಾಜೀನಾಮೆಯನ್ನ ಕೊಡ್ತಾ ಇದ್ದೀನಿ ಅಥವಾ ಯಾಕೆ ರಾಜೀನಾಮೆಯನ್ನ ಪಡ್ಕೊಂಡ್ರು ಅನ್ನುವಂತ ನಿಟ್ಟಲ್ಲಿ ಸಿಎಂ ಸಿದ್ದರಾಮಯ್ಯನವರು ಏನ್ ಹೇಳ್ತಾರೆ ಅನ್ನುವಂತ ಒಂದು ಕುತೂಹಲ ಇದೀಗ ಸಾರ್ವಜನಿಕ ವಲಯದಲ್ಲಿ ಮೂಡಿರುವಂತದ್ದು. ತಿಮ್ಮೇಗೌಡ್ರೆ, ಇಲ್ಲಿ ಪ್ರಮುಖವಾಗಿ ನಾವು ನೋಡ್ತಾ ಇದೀವಿ, ಸಿದ್ದರಾಮಯ್ಯನವರು ಯಾವ್ದಾದ್ರು ಒಂದು ನಿರ್ಧಾರವನ್ನ ತಗೊಂಡ್ರೆ ಮತ್ತೆ ಇನ್ಯಾರೂ ಕೂಡ ಅವರನ್ನ ಡಿಸ್ಟರ್ಬ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಅವ್ರು ಯಾವುದೇ ನಿರ್ಧಾರದಲ್ಲೂ ಕೂಡ ಒಂದು ಫರ್ಮ್ ಇರುತ್ತೆ. ಎಸ್, ನಾನು ಈ ನಿರ್ಧಾರವನ್ನ ಯಾಕೆ ತಗೊಂಡಿದ್ದೇನೆ, ಈ ದಿಟ್ಟ ನಿರ್ಧಾರವನ್ನ ಕೈಗೊಳ್ಳಿಕ್ಕೆ ಬಿಹೈಂಡ್ ರೀಸನ್ಸ್ ಏನು ಅನ್ನುವಂಥದ್ದು ಕೂಡ ಅವರು ಹೇಳ್ತಾರೆ, ನೋ ಡೌಟ್. ಇನ್ನು ಅವರು ರಾಜೀನಾಮೆ ಕೇಳಿದಂತ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಬಟ್ ಇಂಥವ್ರಿಗೆ ಏನಾದರೂ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಲಾಬಿ ಮಾಡಲಿಲ್ವಂತ ಡಿ ಕೆ ಶಿವಕುಮಾರ್ ಅವರೇ ನೆಕ್ಸ್ಟ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ದಕ್ಕೂ ಕೂಡ ಏನಾದರೂ ಒಪ್ಕೊಂಡ್ರ? ಬಿಕಾಸ್ ಅವರ ಜೊತೆಯಲ್ಲಿರುವಂಥವ್ರು ಎಲ್ಲರೂ ಕೂಡ ಪರಮೇಶ್ವರ್ ಅವರಾಗಬೇಕು ಅಥವಾ ಇನ್ನೊಬ್ಬರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಕೂಗೆತ್ತಿದ್ರು. ಆ ಸಂದರ್ಭದಲ್ಲೇ ದಲಿತ ಮುಖ್ಯಮಂತ್ರಿಯ ಒಂದು ಟ್ರಂಪ್ ಕಾರ್ಡ್ ಅನ್ನ ಕೂಡ ಬಿಡಲಾಗಿತ್ತು. ಅದ್ರ ಬಗ್ಗೆ ಏನು ಚಕಾರ ಎತ್ತಿರಲಿಲ್ವಂತ ಸಿದ್ದರಾಮಯ್ಯನವರು? ನೀವು ರಾಜೀನಾಮೆ ಕೊಡಿ ಅಂದ್ರೆ ಓಕೆ, ಅಷ್ಟೇ ರಾಜೀನಾಮೆ. ನಮ್ಮ ನ್ಯೂಸ್ 18ಗೆ ಲಭ್ಯ ಆಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಪೃಥ್ವಿರಾಜ್, ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೇಳಿದಂತಹ ಸಂದರ್ಭದಲ್ಲಿ, ರಾಹುಲ್ ಗಾಂಧಿಯವರು ರಾಜೀನಾಮೆಯನ್ನ ಕೇಳಿದಂತಹ ಸಂದರ್ಭದಲ್ಲಿ ಆಯ್ತು ಕೇಳ್ತೀನಿ, ಮುಂದಿನ ಮುಖ್ಯಮಂತ್ರಿಯನ್ನ ದಲಿತ ಸಮುದಾಯಕ್ಕೆ ಕೊಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಥವಾ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮುಂದಿನ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಅನ್ನುವಂತ ಒಂದು ಬೇಡಿಕೆಯನ್ನ, ಒಂದು ಡಿಮ್ಯಾಂಡ್ ಅನ್ನ ಇಟ್ಟರು ಅಂತ ಹೇಳಲಾಗ್ತಾ ಇದೆ. ಆದ್ರೆ ರಾಹುಲ್ ಗಾಂಧಿಯವರು ಮತ್ತೆ ಕೆ.ಸಿ. ವೇಣುಗೋಪಾಲ್ ಸೇರಿದಂತೆ ಎಐಸಿಸಿ ನಾಯಕರುಗಳು ಅದನ್ನ ನಾವು ಡಿಸೈಡ್ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ನೀವು ರಾಜ್ಯಸಭಾ ಚುನಾವಣೆ ಆದಂತ ಬಳಿಕ ರಾಜೀನಾಮೆಯನ್ನ ಕೊಡಿ ಎನ್ನುವಂತ ಮಾತನ್ನ ರಾಹುಲ್ ಗಾಂಧಿಯವರು ಅದಾದ ಬಳಿಕ ಹೇಳಿರುವಂತದ್ದು. ಸೊ ಇದರಿಂದ ಅಸಮಾಧಾನಗೊಂಡಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯನವರು ಇಲ್ಲ ನಾನು ನಾಳೆನೇ ರಾಜೀನಾಮೆಯನ್ನ ಕೊಡ್ತೀನಿ ಬಿಡಿ ಅನ್ನುವಂತ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ಸಭೆಯಿಂದ ಎದ್ದು ಹೊರಬಂದ್ರು ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಎಲ್ಲೂ ಕೂಡ ಈ ಒಂದು ರಾಜೀನಾಮೆ ಪ್ರಹಸನದ ಬಗ್ಗೆ ಎಲ್ಲೂ ಕೂಡ ತುಟಿ ಬಿಚ್ಚಿಲ್ಲ. ಒಂದ್ ರೀತಿ ನವದೆಹಲಿಯಿಂದ ವಾಪಸ್ಸಾದಂತ ಬಳಿಕ ಫುಲ್ ಸೈಲೆಂಟ್ ಆಗಿದ್ದಾರೆ. ಎಷ್ಟೇ ಅಂದ್ರೆ ಯಾರ ಆಪ್ತರು ಹೋದ್ರು ಕೂಡ, ಅಂದ್ರೆ ಸಚಿವ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಕೆ.ಜೆ. ಜಾರ್ಜ್ ಆಗಿರ್ಬೋದು, ಎಷ್ಟೇ ಪರಮಾಪ್ತರು ಹೋಗಿ ಎಷ್ಟೇ ರೀತಿಯಾದಂತ ಒಂದು ಅನುಕಂಪದ ಮಾತುಗಳನ್ನು ಆಡಿದ್ರು ಕೂಡ ಅಥವಾ ಡಿಮ್ಯಾಂಡ್ ಅನ್ನ ಇಟ್ಟರು ಕೂಡ, ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನು ಕೊಡಬೇಡಿ ಅನ್ನುವಂತ ನಿಟ್ಟಲ್ಲಿ ಒತ್ತಡವನ್ನು ಏರಿದ್ರು ಕೂಡ ಸಿಎಂ ಸಿದ್ದರಾಮಯ್ಯನವರು ಮಾತ್ರ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ನೋಡೋಣ ಬಿಡಿ ಅನ್ನುವಂತ ಒಂದು ಮಾತನ್ನ, ಅಂದ್ರೆ ಫುಲ್ ಸೈಲೆಂಟ್ ಆಗಿಯೇ ಸಭೆಗಳಲ್ಲಿ ಕೂತ್ಕೊಂಡಿರುವಂತದ್ದು. ಸೊ ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರ ನಡೆಯ ಬಗ್ಗೆಯೂ ಕೂಡ ಒಂದು ರೀತಿ ಕಾಂಗ್ರೆಸ್ ಹೈಕಮಾಂಡ್ಗೆ ಆತಂಕ ಶುರುವಾಗಿದ್ರೆ, ಇತ್ತ
ಸಂಪುಟ ಸಹೋದ್ಯೋಗಿಗಳಿಗೆ ಮತ್ತೆ ಅವರ ಬೆಂಬಲಿಗರಿಗೂ ಕೂಡ ಒಂದು ರೀತಿ ಆತಂಕ. ಯಾಕಂತ ಹೇಳಿದ್ರೆ ನಿನ್ನೆ ನಡೆದಂತಹ ಸಚಿವರು ಮತ್ತೆ ಶಾಸಕರ ಸಭೆಯಲ್ಲಿ ನಿಮ್ಮಿಂದ ನಾವು ಗೆದ್ದು ಬಂದಿರುವಂತದ್ದು, ಕಾಂಗ್ರೆಸ್ ಹೈಕಮಾಂಡ್ ಮಕ ನೋಡಿ ಜನ ವೋಟ್ ಹಾಕಿಲ್ಲ, ಸಿದ್ದರಾಮಯ್ಯ ಅಂತೇಳಿ ಕಾಂಗ್ರೆಸ್ಗೆ ವೋಟ್ ಹಾಕಿದರೆ ನಾವುಗಳು ನಿಮ್ಮ ವರ್ಚಸ್ಸಿನಿಂದ ಗೆದ್ದು ಬಂದಿದ್ದೀವಿ, ಹೀಗಾಗಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಗೂ ಮುನ್ನ ನೀವು ರಾಜೀನಾಮೆಯನ್ನ ಕೊಡಬಾರದು ಅನ್ನುವಂತ ಒಂದು ಒತ್ತಡವನ್ನು ಕೂಡ ಏರಿರ್ತಕ್ಕಂಥದ್ದು. ಇಷ್ಟೆಲ್ಲಾ ಬೆಳವಣಿಗೆಗಳು ನಡೆದರೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ, ಫುಲ್ ಮೌನವನ್ನ ಸೈಲೆಂಟ್ ಅನ್ನ ತಾಳಿರ್ತಕ್ಕಂಥದ್ದು. ಸೊ ಹೀಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುವಂತ ಉಪಹಾರ ಕೂಟದಲ್ಲಿ ಸಿಎಂ ಸಿದ್ದರಾಮಯ್ಯನವರು ತನ್ನ ಸಂಪುಟ ಸಹೋದ್ಯೋಗಿಗಳಿಗೆ ರಾಜೀನಾಮೆ ಬಗ್ಗೆ ಏನ್ ಹೇಳ್ತಾರೆ ಅನ್ನುವಂಥದ್ದೇ ಸದ್ಯದ ಮಟ್ಟಿಗೆ ಕುತೂಹಲ ಪೃಥ್ವಿರಾಜ್. ನೋಡೋಣ ಏನೇನಾಗುತ್ತೆ ಅನ್ನುವಂಥದ್ದನ್ನ. ಧನ್ಯವಾದ ತಿಮ್ಮೇಗೌಡ್ರೆ ನಿಮ್ಮೆಲ್ಲ ಮಾಹಿತಿ.